ಕಾರ್ತಿಕ್ ಶೆಟ್ಟಿ ಎಂಜಿನಿಯರಿಂಗ್ ಪದವೀಧರ, ಮಂಗಳೂರಿನ ಪ್ರತಿಷ್ಠಿತ ಐಟಿ ಕಂಪನಿಯೊಂದರಲ್ಲಿ ಉದ್ಯೋಗಿ, ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಯೋಗಪಟು. ಮಂಗಳೂರಿನ ವಿವಿಧೆಡೆಗಳಲ್ಲಿ ಗೋಪಾಲಕೃಷ್ಣ ದೇಲಂಪಾಡಿಯವರ ಮಾರ್ಗದರ್ಶನದಲ್ಲಿ ನಡೆಯುವ ಯೋಗ ಶಿಬಿರಗಳಲ್ಲಿ ಕಾರ್ತಿಕ್ ಕೂಡ ಯೋಗ ಶಿಕ್ಷಕರಾಗಿ ಭಾಗವಹಿಸ್ತಾರೆ. ಯುವ ಜನತೆಗೆ ಇವರೊಂದು ಮಾದರಿ ಮಾತ್ರವಲ್ಲ, ಪ್ರೇರಣಾ ಶಕ್ತಿ ಕೂಡ. ನನ್ನ ತಾಯಿ ಸಹ ಒಬ್ಬರು ಯೋಗಪಟು. ಅವರು 2014ರಲ್ಲಿ ಶಕ್ತಿನಗರದ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಯೋಗ ಅಭ್ಯಾಸ ಪ್ರಾರಂಭ ಮಾಡಿದರು. ಆ ಶಿಬಿರಕ್ಕೆ ನನ್ನನ್ನು ಸಹ ಕರ್ಕೊಂಡು ಹೋಗಿದ್ದರು. ಆದರೆ ನಾನು ಆವಾಗ ಯೋಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಗೆ ಆದರೂ ಮಾಡಿ ತಪ್ಪಿಸಿದ್ದೆ. ಮತ್ತು ಇಲ್ಲಿ KPTಯಲ್ಲಿ 1-2 ತಿಂಗಳಾದಮೇಲೆ KPTಯಲ್ಲಿ ಯೋಗ ಶಿಬಿರ ಆಗುವಾಗ ನನ್ನ ತಾಯಿ ನನ್ನನ್ನು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಿ ಸೇರಿಸಿದರು. ಆವಾಗ ಸಹ ನಾನು ಸ್ವಲ್ಪ ಇರ್ರೆಗ್ಯುಲರ್ ಇದ್ದೆ, ಎಲ್ಲ ಕ್ಲಾಸ್ ಅಟೆಂಡ್ ಆಗಿಲ್ಲ. ಆದರೆ ಮತ್ತೆ ನನಗೆ ಯೋಗ ಕಲಿತಾ ನಮ್ಮ ಗುರುಗಳ ಟೀಚಿಂಗ್ ಎಲ್ಲ ನೋಡಿ ಯೋಗದ ಮೇಲೆ ಇನ್ನಷ್ಟು ಇಂಟ್ರೆಸ್ಟ್ ಬಂತು. ಮತ್ತು ನಾನು ಸರ್ ಮನೆಗೆ ಬೆಳಗಿನ ಕ್ಲಾಸಿಗೆ ಬಂದು ನಿತ್ಯ ಅಭ್ಯಾಸವನ್ನು ಕಂಟಿನ್ಯೂ ಮಾಡಿದೆ. ಇದರಲ್ಲಿ ನನ್ನ ತಾಯಿಯ ಪ್ರೆಷರ್ ಇತ್ತು, ನಾನು ಸ್ವಯಂ ಇಚ್ಛೆಯಿಂದ ಯೋಗ ಅಭ್ಯಾಸ ಮಾಡ್ತಾ ಇದ್ದದಲ್ಲ. ಆದರೆ ಮತ್ತೆ ಒಂದೊಂದು ಅಡ್ವಾನ್ಸ್ ಆಸನಗಳನ್ನೆಲ್ಲ ಕಲಿಯುವಾಗ ನನಗೆ ಇನ್ನೂ ಸಹ ಇಂಟ್ರೆಸ್ಟ್ ಬರ್ತಾ ಹೋಯಿತು. ನನ್ನ ತಾಯಿ ಮತ್ತು ನಮ್ಮ ಗುರುಗಳಾದ ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ಅವರು, ಗುರುಪತ್ನಿಯಾದ ಶ್ರೀಮತಿ ವೀಣಾ ದೇಲಂಪಾಡಿ ಅವರು, ಇವರೆಲ್ಲ ಸೇರಿ ನನ್ನನ್ನು ತಿದ್ದಿ ತೀದಿ ಹುರಿದುಂಬಿಸಿ ಬೆಳೆಸಿದ್ದಾರೆ. ನಾನು ಈಗ ಯೋಗದಲ್ಲಿ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಿದರೆ ಇದಕ್ಕೆಲ್ಲ ಇವರೇ ಕಾರಣ. ಹಾಗಾಗಿ ನಾನು ಉದ್ಯೋಗದ ನಡುವೆ ಯಾವಾಗಾದರೂ ಬಿಡುವು ಸಿಕ್ಕರೆ ಆ ಅವಕಾಶವನ್ನು ಯೋಗಕ್ಕಾಗಿ ಮೀಸಲಿಡ್ತೇನೆ. ಈಗ ಉದ್ಯೋಗದ ಮೊದಲು ಅಂದರೆ ಬೆಳಗಿನ ಸಮಯದಲ್ಲಿ ಯೋಗ ಅಭ್ಯಾಸ ಮಾಡಬಹುದು. ಅದೇ ರೀತಿ ಸಂಜೆಯ ಹೊತ್ತು ಆ ಸಮಯ ಸಹ ನಮ್ಮ ರಾಮಕೃಷ್ಣ ಮಠದಲ್ಲಿ ಹಾಗೂ ಬೇರೆ ಬೇರೆ ಕಡೆ ಯೋಗ ನಡೀತಾ ಇರ್ತದೆ. ಆ ಸಮಯದಲ್ಲಿ ನಾನು ಯೋಗವನ್ನು ಅಭ್ಯಾಸ ಮಾಡ್ತೇನೆ. ಸಾಮಾನ್ಯವಾಗಿ IT ಕಂಪನಿಗಳಲ್ಲಿ ದಿನವಿಡೀ ಕೆಲಸ ಮಾಡುವವರಿಗೆ ದೈಹಿಕ ಚಟುವಟಿಕೆಗಳು ಸ್ವಲ್ಪ ಕಡಿಮೆಯೇ. ಹೀಗಿದ್ದು ಯೋಗಾಭ್ಯಾಸಕ್ಕಾಗಿ ಸಮಯದ ಹೊಂದಾಣಿಕೆ ಮಾಡಿಕೊಳ್ಳುತ್ತೇನೆ. ನಾನು ಯೋಗಾಸನಗಳನ್ನು ಕಲಿತದ್ದು 2nd PUC ಆದಮೇಲೆ. ಇನ್ನು ಎಳವೆಯಿಂದಲೇ ಯೋಗಾಭ್ಯಾಸದಲ್ಲಿ ನಾನು ತೊಡಗಿಸಿಕೊಳ್ಳಬೇಕಾಗಿತ್ತು ಎನ್ನುತ್ತಾರೆ ಕಾರ್ತಿಕ್. ಈಗ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಯೋಗ ಆಲ್ಮೋಸ್ಟ್ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ನಮಗೆ 2015ರಿಂದ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುರುವಾದ್ದರಿಂದ ಯೋಗದ ಬಗ್ಗೆ ಮಹತ್ವ ನಮಗೆ ತಿಳಿಯುತ್ತಿದೆ. ಯೋಗ ಎಂಬುದು ಮೂಲತಃ ಭಾರತದಿಂದಲೇ ಬಂದಂಥದ್ದು. ನಿಜವಾಗಿ ನಾವು ನಮ್ಮ ಹಿರಿಯರು, ನಮ್ಮ ಋಷಿ ಮುನಿಗಳು ಅವರಿಂದ ನೋಡಿ ಇನ್ಸ್ಪೈರ್ ಆಗಬೇಕಿತ್ತು. ಆದರೆ ದುರದೃಷ್ಟಕರವಾಗಿ ನಾವು ವೆಸ್ಟರ್ನ್ ಕಲ್ಚರ್ ಅವರು ಯೋಗ ಅಭ್ಯಾಸ ಮಾಡುವುದನ್ನು ನೋಡಿ ಇನ್ಫ್ಲುಯೆನ್ಸ್ ಆಗಿದ್ದೇವೆ. ಅದೇ ರೀತಿ ಈಗ ಎಷ್ಟೋ ಭಾರತೀಯರು ಈಗ ಫಾರಿನ್ ಯೋಗ ಟೀಚರ್ಸ್ ಅಂಡರಲ್ಲಿ ಸಹ ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ನಿಜವಾಗಿ ನಾವು ಅವರಿಗೆ ಯೋಗ ಕಲಿಸಿಕೊಡಬೇಕು. ಆದರೆ ನಮ್ಮ ಪರಂಪರೆಯನ್ನು ನಾವು ಮರ್ತಿರೋ ಕಾರಣ ಅವರಿಂದ ಅವರ ಕಲ್ಚರ್ ಮಿಶ್ರಿತ ಯೋಗವನ್ನು ನಮಗೆ ಕಲಿಸ್ತಾ ಇದ್ದಾರೆ. ನಂಬಿಕೆ ಹಾಗೂ ಶ್ರದ್ಧೆ ಮುಖ್ಯ ಮಾತ್ರವಲ್ಲ, ಯೋಗ್ಯ ಗುರುಮುಖೇನ ಕಲಿತಲ್ಲಿ ಉತ್ತಮ ಯೋಗಪಟುವಾಗಿ ಹೊರಹೊಮ್ಮಲು ಸಾಧ್ಯ. ಚಾರಣದಂತಹ ಹವ್ಯಾಸವುಳ್ಳವರಿಗೆ ಯೋಗಾಭ್ಯಾಸದೊಂದಿಗೆ ಪ್ರಾಣಾಯಾಮ ವಿದ್ಯೆ ತಿಳಿದಲ್ಲಿ ತುಂಬ ಸಹಕಾರಿ ಎನ್ನುತ್ತಾರೆ ಕಾರ್ತಿಕ್. ಈಗ ನಾನು ನಂದು ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲೆಲ್ಲ ಸ್ಟೇಟಸ್ ಎಲ್ಲ ಹಾಕ್ತೀನಿ. ಅದನ್ನೆಲ್ಲ ನೋಡಿ ನನ್ನ ಸಹೋದ್ಯೋಗಿಗಳು ಸಹ ಅವರು ಸಹ ತುಂಬ ಅವರದ್ದು ಸಮಸ್ಯೆ ಇರ್ತದೆ. ಅವರಿಗೆ ಫಿಸಿಕಲ್ ಇಶ್ಯೂಸ್ ಇರ್ಬೋದು, ಮೆಂಟಲ್ ಇಶ್ಯೂಸ್ ಇರ್ಬೋದು. ಅವರು ನನ್ನ ಹತ್ರ ಅದರ ಬಗ್ಗೆ ಕೇಳಿದರೆ ನಾನು ಸ್ವಲ್ಪ ಅವರಿಗೆ ಡೀಟೇಲ್ಸ್ ಹೇಳ್ತೇನೆ. ಅದೇ ರೀತಿ ಯೋಗ ಎಂಬುದು ನೀವು ಮೊದಲು ಕಲಿಯುವಾಗ ಯಾವುದಾದರೂ ಶಿಬಿರದಲ್ಲಿ, ಯಾವುದಾದರೂ ತರಗತಿಯಲ್ಲಿ ಉತ್ತಮವಾದ ಗುರುವಿನ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಬೇಕು. ಈಗ ಎಂತಾಗಿದೆ ಅಂದರೆ, ಈಗ ನನಗೆ ಜಾಸ್ತಿ ಪರಿಚಯ ಇರುವವರೆಲ್ಲ ನನ್ನ ಏಜಿನವರು, ಯಂಗ್ಸ್ಟರ್ಸ್. ಅವರಿಗೆ ಈಗ ಸ್ವಲ್ಪ ಸಮಸ್ಯೆ ಇರ್ತದೆ. ಅವರು ಕೇಳ್ತಾರೆ, ಮತ್ತೆ ಯಾರು ಯೋಗ ಮಾಡೋದಂತ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದಿಲ್ಲ. ಹಾಗಾಗಿ ಮತ್ತೆ ನೆಕ್ಸ್ಟ್ ಏಜಲ್ಲಿ ಗೊತ್ತಾಗ್ತದೆ ಅವರಿಗೆ. ಅದಕ್ಕೆ ನಾನು ಯುವಜನರಿಗೆ ಹೇಳುವುದೇನೆಂದರೆ, ನಿಮಗೆ ಸಮಸ್ಯೆ ಬರುವ ಮೊದಲು
ಅಂದರೆ ನಿಮ್ಮ ಯೌವನದಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಈಗ ನಮಗೆ ಸಮಸ್ಯೆ ಬಂದ ಮೇಲೆ ಕೆಲವೊಂದು ಆಸನಗಳನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ನಮಗೆ ಪ್ರಾಯ ಜಾಸ್ತಿ ಆದ ಹಾಗೆ ನಮ್ಮ ಬಾಡಿ ಸ್ಟಿಫ್ ಆಗ್ತಾ ಹೋಗ್ತದೆ, ನಮಗೆ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗ್ತದೆ. ಆವಾಗ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದೆ, ನಾನು ಒಂದು 5 ವರ್ಷ ಮೊದಲೇ ಯೋಗ ಪ್ರಾರಂಭ ಮಾಡಿದರೆ ಈಗ ಯಾವುದೇ ಸಮಸ್ಯೆ ಇರ್ತಾ ಇರಲಿಲ್ಲ ಅಂತ. ಈಗ ನಾನು ಕೂಡ ಸೆಕೆಂಡ್ PU ಆದ ಮೇಲೆ ಯೋಗಾಭ್ಯಾಸ ಪ್ರಾರಂಭ ಮಾಡಿದ್ದು. ಹಾಗೆಯೇ ನಾನು ಈಗ ಯಾವುದಾದ್ರೂ ಒಂದು ಪೀಕಿಗೆ ಹೋದರೆ, ಈಗ ನಾನು ರುದ್ರನಾಥ್, ಕೇದಾರ್ನಾಥ್ ಇಂಥ ಧಾರ್ಮಿಕ ಸ್ಥಳ ಅಥವಾ ಯಾವುದೇ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಶಿಖರಕ್ಕೆ ಹೋಗಿ ಆದ ಮೇಲೆ ಅಲ್ಲಿ ಒಂದು ಯೋಗ ಮಾಡುವುದೊಂದು ನನ್ನ ಪದ್ಧತಿಯೇ ಆಗಿಬಿಟ್ಟಿದೆ. ಅಂದರೆ ಅದು ಜನರಿಗೆ ಅದರಲ್ಲಿ ಅವೇರ್ನೆಸ್ ಒಂದು ಮೂಡಿಸಬೇಕಂತ. ಈಗ ಬೇರೆ ಚಾರಣಿಗರು ಸಹ ನನ್ನನ್ನು ನೋಡಿ ನೆಕ್ಸ್ಟ್ ಅವರು ಯೋಗಾಭ್ಯಾಸವನ್ನು ಮಾಡಬೇಕೆನ್ನುವುದು ಅದರ ಉದ್ದೇಶ. ಯೋಗಾಭ್ಯಾಸದ ಮಹತ್ವವನ್ನು ಅರಿತು ಇದೀಗ ವಿಶ್ವದ ಅನೇಕ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುತ್ತಾ ಬಂದಿವೆ. ಇದು ಭಾರತದ ಕೊಡುಗೆ ಎಂಬುದು ಹೆಮ್ಮೆಯ ಸಂಗತಿ. ಶ್ರದ್ಧೆಯಿಂದ ನಾವು ಯಾವುದೇ ಒಂದು ಕಲೆ, ಯೋಗ ಅಂತಲ್ಲ, ಯಾವುದೇ ಒಂದು ಕಲೆಯನ್ನು ಅಭ್ಯಾಸ ಮಾಡಿದರೂ ಅದು ನಮಗೆ ಕರಗತವಾಗುತ್ತದೆ. ಅದೇ ರೀತಿ ಯೋಗ ಕೂಡ ನಂಬಿಕೆಯಿಂದ, ಶ್ರದ್ಧೆಯಿಂದ, ಒಂದು ಯೋಗ್ಯವಾದ ಗುರುವಿನ ಜೊತೆಯಲ್ಲಿ ಅಭ್ಯಾಸ ಮಾಡಿದರೆ ನಮಗೆ ಯೋಗದಲ್ಲಿ ಸಂಪೂರ್ಣವಾದ ಅದರ ಬೆನಿಫಿಟ್ ಸಿಗ್ತದೆ. ಬನ್ನಿ, ನಮ್ಮ ಹಾಗೂ ನಮ್ಮ ಮಕ್ಕಳ ಒಳಿತಿಗಾಗಿ ಯೋಗ ಸಾಧನೆಯಲ್ಲಿ ತೊಡಗೋಣ. ಮಂಗಳೂರಿನ ರಾಮಕೃಷ್ಣ ಮಠ ಹಾಗೂ ದೇಲಂಪಾಡಿ ಯೋಗ ಪ್ರತಿಷ್ಠಾನ ನಡೆಸುವ ಯೋಗ ಶಿಬಿರದಲ್ಲಿ ಭಾಗವಹಿಸಿ ಮೊದಲ ಹಂತದ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಮುಂದೆ ಹೆಚ್ಚಿನ ಕಲಿಕೆಗಾಗಿ ಪ್ರತಿಷ್ಠಾನ ನಡೆಸುವ ಆನ್ಲೈನ್ ಹಾಗೂ ಆಫ್ಲೈನ್ ತರಗತಿಗಳಲ್ಲಿ ಉಚಿತವಾಗಿ ಪಾಲ್ಗೊಳ್ಳಬಹುದು. ಇದಕ್ಕಾಗಿ ವಾಟ್ಸಪ್ ಯೋಗ ಗ್ರೂಪ್ ಕೂಡ ಇದೆ. ಬೆಳಗಿನಿಂದ ಸಂಜೆಯೊಳಗೆ ಬೇರೆ ಬೇರೆ ಸಮಯದಲ್ಲಿ ಪ್ರತಿಷ್ಠಾನ ನಡೆಸುವ ತರಗತಿಗಳಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡೆಯಬಹುದು. ಲಿಂಕ್ ವಿವರ ಈ ವಿಡಿಯೋದಲ್ಲಿದೆ. ಧನ್ಯವಾದಗಳು.